ಎಲ್ರಿಗೂ ನಮಸ್ಕಾರ. ಇಂದದನೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಯಾವ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಯಾವ ದಿನಾಂಕಗಳು ಉತ್ತಮವಾಗಿರುತ್ತೆ ಅಥವಾ ಶುಭವಾಗಿರುತ್ತೆ ಅಥವಾ ಲಕ್ಕಿ ಅಂತ ಹೇಳ್ಬೋದು, ಅಥವಾ ಯಾವ ದಿನಗಳು ಅಷ್ಟು ಉತ್ತಮವಾಗಿರಲ್ಲ, ಯಾವುದು ಮಧ್ಯಮ ಆಗಿರುತ್ತೆ ಮತ್ತು ಯಾವ ದಿನ ಉತ್ತಮ ಆಗಿರುತ್ತೆ ಅಂದರೆ ವಾರದಲ್ಲಿ, ಅದರ ಬಗ್ಗೆ ನೋಡೋಣ. ಈಗ 1ನೇ ನಂಬರ್ ಅವರು ಅಂದರೆ 1, 10, 19, 28 ದಿನಾಂಕಗಳಲ್ಲಿ ಹುಟ್ಟಿದವರು. ಇದು ಯಾವುದೇ ತಿಂಗಳು ಇರ್ಬೋದು. ಹುಟ್ಟಿದವರಿಗೆ 1, 10, 19, 28, 2, 11, 20, 29, 4, 13, 22, 7, 16, 25, 9, 18, 27 ಈ ದಿನಾಂಕಗಳು, ಅದು ತಿಂಗಳದ ಯಾವುದೇ ತಿಂಗಳ ಇರ್ಬೋದು. ಈ ಒಂದು ದಿನಾಂಕಗಳು ಶುಭವಾಗಿರುತ್ತೆ. ಇನ್ನು ಸ್ವಲ್ಪ ಅಷ್ಟೊಂದು ಉತ್ತಮವಾಗಿರಲ್ಲ ಅನ್ನುವಂಥ ದಿನಾಂಕಗಳಾದರೆ ಇದನ್ನು ತಾವು ಅಂಡರ್ಲೈನ್ ಮಾಡ್ಕೊಂಡು ಬಿಡ್ಬೋದು. ಯಾವುದೇ ತಿಂಗಳಿರ್ಬೋದು. 3, 12, 21, 30, 9, 18, 27 ಹಾಗೆ ಮೀಡಿಯಮ್ ಅಂತ ಹೇಳ್ಬೋದು. ಅಂದರೆ 5, 6 ಮತ್ತು 8 ಇವರಿಗೆ ಭಾನುವಾರ ಮತ್ತು ಸೋಮವಾರ ಉತ್ತಮ ದಿವಸಗಳಾಗಿರುತ್ತೆ. ಹಾಗೆಯೇ ಯಾವ ತಿಂಗಳು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂದರೆ 24 ಜುಲೈಯಿಂದ 22 ಆಗಸ್ಟ್ವರೆಗೆ. ಇನ್ನು 2ನೇ ತಾರೀಕಿನವರು ಅಲ್ಲಿ 2 ಅಂತ ಅಂದಾಗ 2 ಇರ್ಬೋದು, 11, 20, 29 ಯಾವುದೇ ತಿಂಗಳು ಇರ್ಬೋದು. ಅವರಿಗೆ ಲಕ್ಕಿ ಒಂದು ದಿನಾಂಕಗಳು ಅಂತಂದರೆ 2, 11, 20, 29, 1, 10, 19, 28, 7, 16, 25. ಅದೇ ರೀತಿ ಯಾವುದು ಅಷ್ಟೊಂದು ಉತ್ತಮವಾಗಿರಲ್ಲ ಅಂದರೆ 8, 17, 26. ಮೀಡಿಯಮ್ ಅಂತ ಹೇಳ್ಬೋದು ಅಂದರೆ 3, 4, 5 ಮತ್ತು 6ನೇ ದಿನಾಂಕ. ಇವರಿಗೆ ಸೋಮವಾರ ಮತ್ತು ಶುಕ್ರವಾರ ತುಂಬ ಉತ್ತಮವಾಗಿರುತ್ತೆ. ಹಾಗೆ ಇವರಿಗೆ ಇನ್ನೊಂದು ಏನು ಅಂತಂದರೆ ಯಾವ ತಿಂಗಳು ಸ್ವಲ್ಪ ಒಳ್ಳೆಯದು ಅಂದರೆ 19 ಜೂನಿಂದ 23 ಜುಲೈ ಸ್ವಲ್ಪ ಉತ್ತಮವಾಗಿರುತ್ತೆ. ಇನ್ನು 3ನೇ ತಾರೀಕು ಅಂದರೆ 3, 12, 21, 30ನೇ ತಾರೀಕಿನಲ್ಲಿ ಹುಟ್ಟಿದಂಥವ್ರು. ಇವರಿಗೆ 3, 12, 21, 30, 9, 18, 27, 6, 15, 24 ಈ ಒಂದು ದಿನಾಂಕಗಳು ತುಂಬ ಶುಭವಾಗಿರುತ್ತೆ. ಅದೇ ರೀತಿ 1, 10, 19, 28 ಇದು ಅಷ್ಟು ಉತ್ತಮವಾಗಿರಲ್ಲ. ಮೀಡಿಯಮ್ ಅಂತಂದರೆ 2, 4, 5, 7, 8 ಈ ಒಂದು ದಿನಾಂಕಗಳು ಮೀಡಿಯಮ್ ಅಥವಾ ಮಧ್ಯಮ ಆಗಿರುತ್ತೆ. ಇವರಿಗೆ ಮಂಗಳವಾರ ಮತ್ತು ಶುಕ್ರವಾರ ಉತ್ತಮ. ಹಾಗೆಯೇ 18 ಫೆಬ್ರವರಿಯಿಂದ 20 ಮಾರ್ಚ್ ಇವರಿಗೆ ಅತ್ಯುತ್ತಮ ಸಮಯ ಅಂತ ಹೇಳ್ಬೋದು. ಇನ್ನು 1, 10, 19, 28ರಲ್ಲಿ ಹುಟ್ಟಿದಂಥವರಿಗೆ ಶಿವನ ಆರಾಧನೆ ಉತ್ತಮವಾಗಿದ್ದರೆ, ಇನ್ನು 2, 11, 20, 29 ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆ ಒಳ್ಳೆಯದು. ಇನ್ನು 3, 12, 21, 30 ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದಂಥವರಿಗೆ ಗುರುವಿನ ಆರಾಧನೆ ಒಳ್ಳೆಯದು. ಇನ್ನು ಉಳಿದ ದಿನಾಂಕಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.